ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ವರ್ಷ ಜೈಲು ಶಿಕ್ಷೆ. ಯಾರಿಗೆ ಜೈಲು ಶಿಕ್ಷೆ, ಯಾವ ಕಾರಣಕ್ಕೆ ಜೈಲು ಶಿಕ್ಷೆ? ಗವರ್ನರ್ಗೆ ಅವಮಾನ ಮಾಡ್ತೀರಾ ನೀವು? ಗವರ್ನರ್ ಅವರನ್ನ ನಿಂದಿಸ್ತೀರಾ ನೀವು? ಎಸ್, ಗವರ್ನರ್ ಅವರನ್ನ ನಿಂದಿಸೋದಕ್ಕೆ 3 ವರ್ಷ ಈಗ ಜೈಲು ಶಿಕ್ಷೆ ಆಗಿರುವಂತಹದ್ದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಈ ಒಂದು ಮಹತ್ವದ ತೀರ್ಪು ಕೂಡ ಹೊರಬಿದ್ದಿರುವಂತಹದ್ದು. ಹಾಗಾದ್ರೆ ಯಾರಿಗೆ ಈ 3 ವರ್ಷ ಜೈಲು ಶಿಕ್ಷೆ ಆಗಿರುವಂತಹದ್ದು? ಮೊನ್ನೆ ಅಷ್ಟೇ, ಅಂದ್ರೆ ಜನವರಿ 22, 2026 ಕರ್ನಾಟಕದ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನ ನಡೆದಿತ್ತು. ಈ ಒಂದು ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾ ಆಯಿತು ಅಂತಂತೇಳಿ ಇಡೀ ದೇಶವೇ ನೋಡಿರುವಂತಹದ್ದು. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಬರ್ತಾರೆ. ಆ ಭಾಷಣವನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಯಾವ ರೀತಿಯಾಗಿ ಅವಮಾನ ಮಾಡಿದ್ರು, ಏನೆಲ್ಲ ಆಯಿತು ಅನ್ನೋದು ಇಡೀ ಜಗಜ್ಜಾಹೀರವಾಗಿರುವಂತಹದ್ದು. ನೀವು ನಂಬಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಪಾಲರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವಮಾನ ಆಗಿರುವಂತಹದ್ದು. ಈ ಹಿಂದೆ ಈ ಥರದ್ದು ಇನ್ಸಿಡೆಂಟ್ಗಳು ಕೂಡ ನಡೆದಿರುವಂತಹದ್ದೇ. ಅಂದರೆ ರಾಜ್ಯಪಾಲರು ಭಾಷಣ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೇಪರ್ಗಳನ್ನ ಹರಿಯೋದು ಅಥವಾ ಮತ್ತೊಂದು ಏನೋ ಒಂದು ಅರ್ಚಕರು ಅನುಚಿತವಾಗಿ ವರ್ತನೆಯನ್ನು ಮಾಡೋದು, ಅದೆಲ್ಲವೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿತ್ತು. ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡದೆ ಹೋಗಿರುವುದುಂಟು ಕೂಡ ನಿಜ ಇದೆ. ಆದರೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ, ಅಂದರೆ ಜನವರಿ 22, 2026 ನಡೆದಂತಹ ಜಂಟಿ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಭಾರೀ ಮುಖಭಂಗವನ್ನು ಮಾಡಿದರು. ಅಂದರೆ ಸಾಮಾನ್ಯವಾಗಿ ಜಂಟಿ ಅಧಿವೇಶನ ಆರಂಭಕ್ಕೂ ಮುಂಚೆ ಗವರ್ನರ್ ಭಾಷಣ ಮಾಡಬೇಕು. ಗವರ್ನರ್ ಭಾಷಣ ಮಾಡಿದ ನಂತರವೇ ಜಂಟಿ ಅಧಿವೇಶನ ನಡೆಯುವಂತಹದ್ದು. ಅವತ್ತು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಭಾಷಣ ಮಾಡಲಿಕ್ಕೆ ಬಂದಿದ್ದರು. ಆದರೆ ಅವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭಾಷಣ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಕಾರಣ ಕೂಡ ಇತ್ತು. ಅಂದರೆ ಜಂಟಿ ಅಧಿವೇಶನ ಆರಂಭಕ್ಕೂ ಮುನ್ನ ರಾಜ್ಯಪಾಲರನ್ನ ಹೋಗಿ ಇನ್ವೈಟ್ ಮಾಡುವಂತಹದ್ದು ವಾಡಿಕೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಒಂದಷ್ಟು ಶಾಸಕರು, ಆ ಒಂದು ವ್ಯಾಪ್ತಿಗೆ ಬರುವಂತಹ ಶಾಸಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ರಾಜ್ಯಪಾಲರ ಬಳಿ ಹೋಗಿ, ಅಂದರೆ HK ಪಾಟೀಲ್ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರನ್ನ ಈ ಥರ ಜಂಟಿ ಅಧಿವೇಶನ ಇಟ್ಕೊಂಡಿದ್ದೀವಿ, ನೀವು ಬಂದು ಭಾಷಣವನ್ನು ಮಾಡಬೇಕು ಅಂತಂತ ಹೇಳಿ ಅವರಿಗೆ ಒಂದು ಭಾಷಣದ ಪ್ರತಿಯನ್ನು ಕೂಡ ಕೊಟ್ಟಿದ್ದರು. ಆದರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಏನು ಮಾಡ್ತಾರೆ ಅಂತಂದರೆ, ರಾಜ್ಯ ಸರ್ಕಾರ ಒಂದು 11 ಪ್ಯಾರಾ ಪುಟವನ್ನು ಕೊಟ್ಟಿದ್ರು. ಅದು ಯಾರ ವಿರುದ್ಧ ಅಂತಂತಂದರೆ VB ರಾಮ್ಜಿ ಕಾಯ್ದೆ ವಿರುದ್ಧ ಸುಮಾರು 11 ಪ್ಯಾರಾವನ್ನು ಬರೆದು ಕೊಟ್ಟಿದ್ರು. ನೀವು ಇವ್ರ ಬಗ್ಗೆ ಮಾತನಾಡಬೇಕು, ನೀವು ಇದನ್ನು ಓದಬೇಕು ಅಂತೇಳಿ ಸರ್ಕಾರದ ಶಾಸಕರು, ಅಂದರೆ HK ಪಾಟೀಲ್ ಆಗಿರ್ಬೋದು ಅಥವಾ ಹರಿಪ್ರಸಾದ್ ಆಗಿರ್ಬೋದು, ಇವರೆಲ್ಲರೂ ಕೂಡ, ಅಂದರೆ ರಾಜ್ಯಪಾಲರನ್ನ ಯಾರು ಇನ್ವೈಟ್ ಮಾಡಲಿಕ್ಕೆ ಹೋಗಿದ್ರು ಅವರೆಲ್ಲರೂ ಕೂಡ ಈ ಭಾಷಣವನ್ನು ಓದಲೇಬೇಕು, ಅಂದರೆ VB ರಾಮ್ಜಿ ಅವರ ಕಾಯ್ದೆಯನ್ನು ನೀವು ಓದಬೇಕು ಅಂತಂತ ಹೇಳಿ 11 ಪುಟಗಳ ಒಂದು ಪತ್ರವನ್ನು ಕೊಡ್ತಾರೆ. ಅಂದರೆ VB ರಾಮ್ಜಿ ಅವರ ಕಾಯ್ದೆಯನ್ನು ಕಂಪ್ಲೀಟಾಗಿ ನೀವು ಈ ಒಂದು ಭಾಷಣವನ್ನು ನೀವು ಮಾಡಬೇಕು ಅಂತ ಹೇಳಿ ಒಂದು ಲಿಸ್ಟನ್ನು ಕೊಡ್ತಾರೆ. ಆಗ ರಾಜ್ಯಪಾಲರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ, ನಾನು ಇದನ್ನು ಓದಲ್ಲ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಓದಲ್ಲ ಅಂತ ಹೇಳಿ ಹಿಂದೆ ಸರಿತಾರೆ. ಆದರೆ ಏನು ಮಾಡ್ತಾರೆ ಅಂತ, ನಾವು ಓದಲೇಬೇಕು, ನೀವು ಸಚಿವ ಸಂಪುಟದಲ್ಲಿ ಇದು ತೀರ್ಮಾನ ಆಗಿರುವಂತಹದ್ದು, ಸೊ ಹಾಗಾಗಿ ಇದನ್ನು ನೀವು ಓದಲೇಬೇಕು ಅಂತೇಳಿ ಸರ್ಕಾರದ ಶಾಸಕರು ಕೂಡ, ಅಂದರೆ ಸರ್ಕಾರದ ಏನು ಪ್ರತಿನಿಧಿಯಾಗಿ ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಪಟ್ಟಿಡಿತಾರೆ. ಆದರೆ ರಾಜ್ಯಪಾಲರು ಅದನ್ನು ಬಿಲ್ಕುಲ್ ಓದೋದೇ ಇಲ್ಲ. ಇಷ್ಟೇ ನೋಡಿ ಅವತ್ತಾಗಿದ್ದು. ಅಂದರೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ನಡೆದಿದ್ದು ಇಷ್ಟೇ. ಇಷ್ಟನ್ನು ಕಾಂಗ್ರೆಸ್ನ ಶಾಸಕರು ಅವತ್ತು ಏನು ಮಾಡಿದರು ಅಂತಂದರೆ, BK ಹರಿಪ್ರಸಾದ್ ಆಗಿರ್ಬೋದು, ಶರತ್ ಬಚ್ಚೇಗೌಡ ಆಗಿರ್ಬೋದು, HK ಪಾಟೀಲ್ ಆಗಿರ್ಬೋದು, ಹಾಗೆ ಪ್ರದೀಪ್ ಈಶ್ವರ್ ಮತ್ತು MLC ರವಿ, ಇವರೆಲ್ಲರೂ ಸೇರಿಕೊಂಡು ರಾಜ್ಯಪಾಲರಿಗೆ
ಏನೆಲ್ಲ ಅವಮಾನಗಳನ್ನು ಮಾಡಬೇಕು, ಏನೆಲ್ಲ ಮಾತನಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿಬಿಟ್ರು. ಅವತ್ತು ಆ ಒಂದು ಸನ್ನಿವೇಶವನ್ನು ಇಡೀ ದೇಶವೇ ನೋಡಿಬಿಡ್ತು. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾಗಿ ರಾಜ್ಯಪಾಲರಿಗೆ ಅವಮಾನ ಆಗಿರುವಂತಹ ಒಂದು ಸಂದರ್ಭ. ಸೊ ಇದನ್ನು ರಾಜ್ಯಪಾಲರು ಸುಮ್ಮನೆ ಬಿಡಲ್ಲ. ರಾಜ್ಯಪಾಲರು ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ. ರಾಜ್ಯಪಾಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೂ ಕೂಡ ದೂರನ್ನು ಕೊಡ್ತಾರೆ. ಅಧಿವೇಶನದ ಇಂಚಿಂಚು ಮಾಹಿತಿಯನ್ನು ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಗಳಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ. ಆಗ ರಾಷ್ಟ್ರಪತಿಗಳು ಕೂಡ ಇದನ್ನು ಯಾವ ರೀತಿಯಾಗಿ ಇವರ ದೂರನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅದೇ ಮಾದರಿಯಲ್ಲಿ ಸ್ವೀಕಾರ ಮಾಡಿದರು. ಇನ್ನು ಆಡಳಿತ ಪಕ್ಷದ ನಾಯಕರು ತನ್ನ ಮೇಲೆ ಯಾವ ರೀತಿಯಾಗಿ ಘೋಷಣೆಗೆ ಹೋಗಿದ್ರು ಆ ಎಲ್ಲ ವಿಚಾರಗಳನ್ನು ದೂರಿನಲ್ಲಿ ಸ್ಪಷ್ಟವಾಗಿ ತಾವರ್ಚಂದ್ ಗೆಹ್ಲೋಟ್ ಅವರು ಉಲ್ಲೇಖ ಮಾಡಿದರು. ಹಾಗಾದರೆ ತಾವರ್ಚಂದ್ ಗೆಹ್ಲೋಟ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆ ಶಾಸಕನಿಗೆ 3 ವರ್ಷ ಜೈಲು ಶಿಕ್ಷೆ ಆಯಿತಾ? ಖಂಡಿತ ಇಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಎಸ್, ಇದೇ ವಿಚಾರ ಇದೆಯಲ್ಲ, ಈ ವಿಚಾರನೇ ಬಹಳ ಮಹತ್ವವಾದಂಥ ಒಂದು ವಿಚಾರ. ಯಾಕೆಂತಂದರೆ ರಾಜ್ಯಪಾಲರಿಗೆ ಯಾರು ಬೇಕಾದರೂ ಅವಮಾನ ಮಾಡ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಊಹೆ ತಪ್ಪು, ಅದು ನಿಮ್ಮ ಭ್ರಮೆ ಅಷ್ಟೇ. ರಾಜ್ಯಪಾಲರಿಗೆ ಅವರದ್ದೇ ಆದಂತಹ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅವರು ಅಲಂಕರಿಸಿರ್ತಾರೆ. ಜೊತೆಗೆ ಅವ್ರದ್ದೇ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಆದಂತಹ ಒಂದಷ್ಟು ಅಧಿಕಾರಗಳು ಕೂಡ ಇರ್ತವೆ. ಸೊ ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡುವಂತಿಲ್ಲ. ಉಲ್ಲಂಘನೆ ಮಾಡಿದ್ರೆ ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಹಾಗಾದರೆ ಶಿಕ್ಷೆಯನ್ನು ಅನುಭವಿಸಿದಂತಹ ಶಾಸಕ ಯಾರು? ಎಸ್, ಈ ರೀತಿಯಾಗಿ ಕರ್ನಾಟಕ ಮಾತ್ರವಲ್ಲ, ರಾಜ್ಯಪಾಲರಿಗೆ ಅವಮಾನ ಮಾಡುವಂಥದ್ದು, ಅಧಿವೇಶನದಲ್ಲಿ ಅವಮಾನ ಮಾಡಿರುವಂಥದ್ದು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಕೂಡ ನಡೆದಿರುವಂತಹದ್ದು. ಕರ್ನಾಟಕದಲ್ಲೂ ಕೂಡ ಹಿಂದೆ HR ಭಾರದ್ವಾಜ್ ಇದ್ದರು ರಾಜ್ಯಪಾಲರಾಗಿ. ಅವರು ಕೂಡ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ತನಗೆ ಏನೋ ಒಂದು ಸ್ವಲ್ಪ ಬೇಜಾರಾಯಿತು ಅಂತೇಳಿ ಒಂದೆರಡು ಪ್ಯಾರ್ಗಳನ್ನ ಒಂದು ಮೊದಲ 2 ಸಾಲುಗಳು ಏನಿರ್ತಾವೋ ಅದನ್ನು ಓದ್ಬಿಟ್ಟು ಕಂಪ್ಲೀಟಾಗಿ ಭಾಷಣವನ್ನು ನಿಲ್ಲಿಸಿ ಅಧಿವೇಶನದಿಂದ ಹೊರಗಡೆ ನಡೆದಿದ್ರು. ಅದು ಕೂಡ ನಮ್ಮ ಕಣ್ಮುಂದೆ ಇರುವಂಥದ್ದು, ಅಂದರೆ HR ಭಾರದ್ವಾಜ್ ಅಂತೇಳಿ. ಅದಾದ ನಂತರ ಕೇರಳ ಆಗಿರ್ಬೋದು, ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾಗಿ ನಡೆದಿರುವಂಥದ್ದು. ಈಗಾಗಲೇ ಮೊನ್ನೆ ತಮಿಳುನಾಡಲ್ಲೂ ಕೂಡ ಗವರ್ನರ್ RN ರವಿಗೂ ಕೂಡ ಅಲ್ಲಿನ ಶಾಸಕರು ಸಿಕ್ಕಾಪಟ್ಟೆ ಅವಮಾನ ಮಾಡಿದರು. ಈ ಒಂದು ವಿಚಾರವನ್ನು DMK ಪಕ್ಷ ಯಾವ ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಅಂತಂದರೆ, ಸಂವಿಧಾನದಲ್ಲೇ ಅಂದರೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕು, ರಾಜ್ಯಪಾಲರ ಭಾಷಣವನ್ನೇ ಮಾಡಬಾರ್ದು, ರಾಜ್ಯಪಾಲರ ಭಾಷಣವನ್ನೇ ಇಟ್ಕೊಳ್ಬಾರ್ದು ಅನ್ನೋ ಒಂದು ರೀತಿಯಲ್ಲಿ DMK ಪಕ್ಷ ಈ ಒಂದು ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಆದರೆ ಅವತ್ತು ನೀವು ನಂಬಲ್ಲ, ತಮಿಳುನಾಡು ಗವರ್ನರ್ ಆಗಿರುವಂತಹ RN ರವಿಗೆ ಅವಮಾನ ಮಾಡಿದಂತಹ ಒಬ್ಬ ಶಾಸಕ ಇದ್ದಾರಲ್ಲ, ಆ ಶಾಸಕನಿಗೆ ಇವತ್ತು 6 ವರ್ಷ ಸಜೆ ಆಗಿರುವಂಥದ್ದು, 6 ವರ್ಷ ಶಿಕ್ಷೆ ಆಗಿರುವಂತಹದ್ದು. ಎಸ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ 6 ವರ್ಷ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು, ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಆ ಶಾಸಕ ಬೇರೆ ಯಾರೂ ಅಲ್ಲ, ಶಿವರಾಜ್ ಕೃಷ್ಣಮೂರ್ತಿ ಅಂತಂತೇಳಿ. ಎಸ್, ಶಿವರಾಜ್ ಕೃಷ್ಣಮೂರ್ತಿ ಅನ್ನುವವರ ಮೇಲೆ ಈಗ 6 ವರ್ಷ ಶಿಕ್ಷೆಯನ್ನು ಅಲ್ಲಿನ ಮ್ಯಾಜಿಸ್ಟ್ರೇಟ್ ವಿಧಿಸಿರುವಂಥದ್ದು. ಅಂದರೆ ತಮಿಳುನಾಡು ಗವರ್ನರ್ಗೆ RN ರವಿ ಇದಾರಲ್ಲ, ಅವರಿಗೆ ಎಲ್ಲ ಒಂದು ಕಡೆ ಅವಮಾನವನ್ನು ಮಾಡಿಬಿಟ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ದೂರನ್ನು ಕೂಡ ಕೊಟ್ಟಿದ್ದರು. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಶಿವಾಜಿ ಕೃಷ್ಣಮೂರ್ತಿ ಅನ್ನುವವರಿಗೆ 6 ವರ್ಷ ಶಿಕ್ಷೆಯನ್ನು ಈಗ ಮ್ಯಾಜಿಸ್ಟ್ರೇಟ್ ಕೊಟ್ಟಿರುವಂಥದ್ದು. ಎಸ್, ಶಿವಾಜಿ ಕೃಷ್ಣಮೂರ್ತಿ ವಿರುದ್ಧ ಏನು ದೂರು ಕೂಡ ದಾಖಲಾಯಿತು ಅಂದರೆ, ಶಿವಾಜಿ ಕೃಷ್ಣಮೂರ್ತಿ ಅವರ ಉದ್ದೇಶ ಏನಪ್ಪ ಅಂತಂದರೆ, ರಾಜ್ಯಪಾಲರಾಗಿದ್ದಂತಹ RN ರವಿ ಇದಾರಲ್ಲ, ಅವರು ಅಂಬೇಡ್ಕರ್ ಹೆಸರನ್ನು ಉಲ್ಲೇಖಿಸದೆ ಗವರ್ನರು ಯಾಕೆ ಬೇಕು ಅಂದರೆ ಉಲ್ಲೇಖಿಸಿದಂಥ ಅಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸಿದಂತಹ ಗವರ್ನರು ನಮ್ಗೆ ಯಾಕೆ ಬೇಕು ಅನ್ನೋದು ಶಿವಾಜಿ ಕೃಷ್ಣಮೂರ್ತಿ ಅವರ ವಾದವಾಗಿತ್ತು. ಅಂದರೆ ತಮಿಳುನಾಡಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಅವತ್ತ ಏನು ಭಾಷಣ ಮಾಡಲಿಕ್ಕೆ ಗವರ್ನರ್ ಅವರು ಒಪ್ಕೊಳ್ಳಿಲ್ವಲ್ಲ, ಜೊತೆಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಬದಲಾಯಿಸ್ತಾ ಇದ್ದೀರಾ ಅಂತ ಹೇಳಿ ಶಿವಾಜಿ ಕೃಷ್ಣಮೂರ್ತಿಯವರು ಗವರ್ನರ್ ರವಿ ಅವರ ವಿರುದ್ಧ ಒಂದಷ್ಟು ಅಸಂಬದ್ಧ ಪದಗಳನ್ನು ಕೂಡ ಮಾತನಾಡಿದರು. ಜೊತೆಗೆ ಒಂದು ಕಾನೂನು ಉಲ್ಲಂಘನೆ ಮಾತುಗಳನ್ನು ಕೂಡ ಆಡಿದರು. ಸೊ ಅದು ಎಲ್ಲ ಒಂದು ಕಡೆ
ರಾಜ್ಯಪಾಲರಿಗೆ ಸಾಕಷ್ಟು ಇರುಸು ಮುರುಸು ಕೂಡ ಆಗಿತ್ತು. ಸೊ ಆಗ ಅಲ್ಲಿದ್ದಂತಹ ಸ್ಥಳೀಯರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾಜಿ ಕೃಷ್ಣಮೂರ್ತಿ ಅವರ ವಿರುದ್ಧ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು. ನ್ಯಾಯಾಲಯದಲ್ಲಿ ಒಂದು ದೂರನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ದೂರಿನ ಆಧಾರದ ಮೇಲೆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈಗ ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿರುವಂತಹದ್ದು, ಜೊತೆಗೆ ದಂಡ ಕೂಡ ವಿಧಿಸಿರುವಂತಹದ್ದು. ಅಂದರೆ ಈ ವಿಚಾರ ಇದೆಯಲ್ಲ, ಇದು ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಈ ವಿಚಾರ ಈಗ ಕರ್ನಾಟಕದಲ್ಲೂ ಕೂಡ ಸುದ್ದಿಯಾಗಿರುವಂಥದ್ದು. ಯಾಕೆಂತಂದರೆ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿರುವಂಥದ್ದು. ಒಂದು ವೇಳೆ ಏನಾದರೂ ಕರ್ನಾಟಕದಲ್ಲೂ ಯಾರಾದರೂ ಕೂಡ ರಾಜ್ಯಪಾಲರ ವಿರುದ್ಧ, ರಾಜ್ಯಪಾಲರಿಗೆ ಅವಮಾನ ಆಯಿತು ಅಂತೇಳಿ ಏನಾದರೂ ಕೋರ್ಟ್ ಮೊರೆ ಏನಾದರೂ ಹೋದರೆ, ಅವತ್ತು ಏನು ಯಾರ್ಯಾರು ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನು ಕೂಗಿದ್ರು, ಜೊತೆಗೆ ರಾಜ್ಯಪಾಲರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಶರತ್ ಬಚ್ಚೇಗೌಡ ಆಗಿರ್ಬೋದು, ಹಾಗೆ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಮತ್ತು ಪ್ರದೀಪ್ ಈಶ್ವರ್ ಆಗಿರ್ಬೋದು, ಮತ್ತು MLC ರವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಶಿಕ್ಷೆಗೆ ಅರ್ಹರಾಗ್ತಾರೆ. ಸೊ ಹಾಗಾಗಿ ಇಂತಹ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.